ಹೋಗಲ್ಲ, ನಾನು ನಿನ್ನ ಬಿಟ್ಟು ಹೋಗಲ್ಲ. ಇದೇ ಪ್ರಮಾಣ ನೀನು ತೆರೆಯಲ್ಬೋದಲ್ಲ. ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ, ಹೋಗಕ್ಕಾಗಲ್ಲ. ಜೊತೆಲೇ ಇದ್ದೀನಿ. ಚಿತ್ತ ಮಾಡುವುದೇ ಹೃದಯದ ತವಕಯ ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ನಿಶ್ಚಿತ ಮಾಡುವುದೇ ಹೃದಯದ ತವಕವಯ್ಯ ದಿಗಿರುವುದೇ ಅಂತರ್ಯದಾಸೆಯ ನಿಶ್ಚಿತ ಮಾಡುವುದೇ ಹೃದಯದ ನಿಮ್ಮ ಜೀವನ ಚೇಂಜ್ ಬಂದಿಲ್ಲ. ಹಾಲೆಲೂಯಾ, ಸ್ತೋತ್ರ, ಸ್ತೋತ್ರ ರಾಜ. ಇನ್ನು ಯಾವ್ದು ನಿಮ್ಮ ಚಿತ್ರದಿಂದ ಮಾಡಿದ್ರೆ ಇನ್ನು ಮಾಡಲ್ಲ. ದೇವರ ಕಾರ್ಯಗಳಲ್ಲೇ ದೇವರ ಚಿತ್ರದಲ್ಲೇ ದೇವರ ಕಾರ್ಯ ಮಾಡಿದ್ದಾರೆ. ಎಷ್ಟು ಜನ ದೇವರ ಪರ್ಸನ್ನ ಯೂಸ್ ಇಲ್ಲದ ಯೂಸ್ ಮಾಡಿದ್ದಾರೆ. ಅದೇ ಕಾರ್ಯ ಮಾಡಿದೆವು. ಒಳಗಿಲ್ಲದ ಪಾತ್ರನ ಈಗ ಬಳಸ್ಕೊಳ್ತದೆ. ಏನು ಟೈಮ್ ಇದೆ, ಕೊನೆಗಾಲ ಅದನ್ನೇ ಬೇಕು. ಕೊನೆಗಾಲ ಎಲ್ಲರ ಮೇಲೆ ಆತ್ಮನ ಸುರಿಸ್ತೀನಿ, ಎಲ್ಲರ ಮೇಲೆ ಆತ್ಮನ ಸುರಿಸ್ತೀನಿ. ಎಸ್ ಗ್ಲೋರಿ, ಥ್ಯಾಂಕ್ ಯು. ನನ್ನನ್ನು ಶುದ್ಧಿ ಮಾಡಿ ನಾನು ನಿಮ್ಮ ವಾಕ್ಯದ ರುಚಿ ಮಾಡ್ತಾ ಇದ್ದೀನಿ. ನಿನ್ನ ವಾಕ್ಯದಲ್ಲಿ ನನ್ನ ಬಲಪಡಿಸು. ವಾಕ್ಯ ಹೇಳ್ತೇನೆ ಪ್ರಿಯರೇ, ದೇವರ ಆಲಯದಲ್ಲಿ ಅಂಗಳದಲ್ಲಿ ನೆಡಲ್ಪಟ್ಟ ಸಸಿ ಚೆನ್ನಾಗಿ ಬೆಳೆಯುತ್ತೆ. ಭೂಮಿ ಮೇಲೆ ಹೇಳ್ತಲ್ಲ ದೇವರು, ತೋಟದಲ್ಲಿ ಹೇಳ್ತಲ್ಲ, ಬೆಟ್ಟ ಹೇಳ್ತಲ್ಲ, ಕೆಂಪು ಮಣ್ಣು ಕಪ್ಪು ಮಣ್ಣು ಹೇಳ್ತಲ್ಲ. ಎಲ್ಲಿ ನೆಡಲ್ಪಡ್ಬೇಕಂತೆ ವಾಕ್ಯ ಆರಾಧನೆ ನಿಮಗೆ ಗೊಬ್ಬರ ನೀರು. ನಾನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ನನ್ನ ಬ್ಲೆಸ್ಸಿಂಗ್ ಆಶೀರ್ವಾದ ಇರಬೇಕು. ಆ ವಾಕ್ಯ ಆರಾಧನೆ ಇವೆರಡು ನಿಮಗೆ ಪ್ರೋಟೀನ್. ಅದನ್ನೇ ದೇವ ವಾಕ್ಯ ಹೇಳೋದಲ್ಲ, ಇವೆರಡು ನಿಮ್ ಒಳಗಡೆ ಬರಲಿ. ವಾಕ್ಯ ಮತ್ತೆ ಆರಾಧನೆ ಬರಲಿ ನಿಮ್ ಒಳಗಡೆ. ಇವೆರಡು ಬೇಡ. ಎಷ್ಟು ವೃಕ್ಷದಾಯಿ ಸ್ತೋತ್ರ ಹಂಗೆ ಬೆಳೆಸೋದು ನಿಮ್ಮ ಅದು ಆ ದೊಡ್ಡ ಮರವಾಗಿದೆ. ಅದು ಅವ್ರ ಫ್ಯಾಮಿಲಿ ತಿಳ್ಕೊಂಡಿದ್ದಾರೆ, ಇಸ್ರೇಲ್ ತಿಳ್ಕೊಂಡಿದ್ದಾರೆ. ಯಾಕಪ್ಪ ತಿಳ್ಕೊಂಡ್ರು? ಯಾರು ಯಾಕಪ್ಪ ಜೀವಂತವಾಗಿ ಇಲ್ಲ. ಮನುಷ್ಯ ಸಂಘವನ್ನು ಮುಗಿಸಕ್ಕೆ ನೋಡಿದ. ನಾನು ಹೇಳೋದು ಸೈತಾನ್ ಫ್ಯಾಮಿಲಿ ಮುಗಿಸಕ್ಕೆ ನೋಡಿದಲ್ವಾ, ದೇವರನ್ನು ಮುಗಿಸಲಿಲ್ಲ. ಅವ್ರ ಆಲೋಚನೆ ವ್ಯರ್ಥ ಮಾಡಕ್ಕೆ, ಅವ್ರ ಆಲೋಚನೆ ವ್ಯರ್ಥ ಮಾಡಕ್ಕೆ ಅವರೇ ಹುಡುಕ ಬರ್ಬೇಕ. ಅವರೇ ಹುಡುಕ ಬರ್ಬೇಕ. ನಮ್ಗೆ ಸ್ವಲ್ಪ ಆಹಾರ ಕೊಡಪ್ಪ, ಸ್ವಲ್ಪ ಫುಡ್ ಕೊಡಪ್ಪ. ಊಟ ಇಲ್ಲ, ನಾವು ಸ್ವಲ್ಪ ಬಿಡ್ತೀವಿ. ಯಾಕೆ ಬರಲ್ಲ ಬಂತು? ಯೋಸೇಫನ ಹತ್ರ ಬರಕ್ಕೆ ದೇವರ ಕ್ರಿಯೇಟ್ ಮಾಡಿದ್ದು ದೇವರನ್ನು. ಯಾಕಂದ್ರೆ ಇವರು ಯೋಸೇಫನ ಸಾಯಿಸಿಗೆ ಇವ್ರು ಪ್ಲಾನ್ ಕ್ರಿಯೇಟ್ ಮಾಡಿದಲ್ವಾ, ಈಗ ದೇವ್ರ ಪ್ಲಾನ್ ಹೊಸ ಕ್ರಿಯೇಟ್ ಮಾಡಿದ್ರು. ಇವರಿಗೆ ಆಹಾರ ಇಲ್ಲದಲೇ ಅದು ವ್ಯಾಲ್ಯೂ ಗೊತ್ತಾಗ್ತದೆ. ಯೋಸೇಫ ಸತ್ತೋಗಿಲ್ಲ, ಜೀವಂತ. ದೇವರ ಕಾರ್ಯ ಇವತ್ತು ಟುಡೇ ನಡೀತಾ ಇದೆ. ಪರಿಶುದ್ಧಾತ್ಮನ ಕಾರ್ಯ ಇವತ್ತು ಮಾಡ್ತಾ ಇದ್ದಾರೆ. ನೀವು
Thank you, Jesus. Jesus. ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ ಒಂದು ಬೊಕ್ಕಸ ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ ಒಂದು ಬೊಕ್ಕಸ ಯೇಸುವೇ ನನ್ನ ರಕ್ಷಕ ಯೇಸುವೇ ನನ್ನ ರಾಜ ಯೇಸುವೇ ನನ್ನ ರಕ್ಷಕ ಯೇಸುವೇ ನನ್ನ ರಾಜ ಊರಿಗೆಲ್ಲ ಹೇಳುವೆನು ಲೋಕಕ್ಕೆಲ್ಲ ಸಾರುವೆನು ಊರಿಗೆಲ್ಲ ಹೇಳುವೆನು ಲೋಕಕ್ಕೆಲ್ಲ ಸಾರುವೆನು ಜೀವಿಸುವ ನನ್ನೇಸು ಶೀಘ್ರದಲ್ಲೇ ಬರಲಿರುವ ಜೀವಿಸುವ ನನ್ನೇಸು ಶೀಘ್ರದಲ್ಲೇ ಬರಲಿರುವ ಯಾವಾಗಲೂ ಸ್ತೋತ್ರ ಹೇಳ್ತೀನಿ ನಾನು ಯಾವಾಗಲೂ ಆರಾಧನೆ ಮಾಡ್ತೀನಿ ನಾನು ಯಾವಾಗಲೂ ವಾಕ್ಯ ಓದ್ತೀನಿ ನಾನು ನನ್ನ ಜೀವನ ಇವತ್ತಿನ ದೇವರ ಆಲಯದಲ್ಲಿ ನಾನು ಯೇಸುವೊಂದಿಗೆ ನನ್ನ ಜೀವನ ಯೇಸುವನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಯೇಸುವೊಟ್ಟಿಗೆ ಮಾಡಿದ್ಯಾ ಜೊತೆಗೆ ನನ್ನ ಜೀವನ ನಾನು ನಿಮ್ಮೊಂದಿಗೆ ಇರ್ತೀನಿ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ನನ್ನಾತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ನಿನ್ನ ಸ್ತುತಿಸುವೆನು
ಥರ ಇರಲ್ಲ ನಿಮ್ಗೆ. ನೀವು ಏನು ಚೇಂಜ್ ಆಗಿದೆಯಲ್ಲ, ಆಮೆನ್. ಏನೋ ಆಗಿದೆ, ಏನೋ ಹಾಲೆಲೂಯಾ. ಏನು ಅಲ್ಲಪ್ಪ, ಹೊಸ ಆಟು, ಹೊಸ ಆಮೆನ್. ಆಮೆನ್. ಹಾಲೆಲೂಯಾ. ಸ್ತೋತ್ರ ರಾಜ. ಆಮೆನ್. ಹಾಲೆಲೂಯಾ. ಆಮೆನ್. ಹಾಲೆಲೂಯಾ. ಸ್ತೋತ್ರ ರಾಜ. ಈಗ ತಗೊಳ್ಳಿ, ಡಬಲ್ 20 ವರ್ಷ ಎಲ್ಲ ಒಟ್ಟಿಗೆ ಸೇರಿಸಿ. ಆಮೆನ್. ಎಲ್ಲ ಸೇರಿಸ್ಕೊಡ್ತಾರೆ. ಯಾವ ಥರ ಮಿರಿಯಮ್ನ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ ದೇವ್ರಿಗೆ ಅಭಿಷೇಕ ಮಹಿಮೆ. ಆಮೆನ್. ನಾವು ಮತ್ತೆ ಡ್ಯಾನ್ಸ್ ಮಾಡ್ತಿದ್ದೆ, ನಾನು ಮಾಡಬೇಕು. Thank you, Jesus. Thank you, Jesus. Baba, mama, lobo, shaba. Reko, Amen. Hallelujah. Stotra Raja. Stotra Raja. Stotra Yesu. Amen. 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 Thank you, Jesus. Amen. Hallelujah. ಒಂದು ವರ್ಡ್ ಸಾಕ್ಷಿ ಹೇಳ್ಬೇಕಾದ್ರೆ ದೇವರ ಅಭಿಷೇಕ ಸ್ತೋತ್ರ. ಮೇಲೆ ನಾನು ಕಂಡೆ, ಅಭಿಷೇಕನ ನನ್ನ ಮಹಿಮೆನ ಗ್ಲೋರಿನ ನನ್ನ ಸ್ತೋತ್ರ ರಾಜ. ಹೀಗಾಗಿದೆ ಹೇಳಿ, ಹೀಗಾಗಿದೆ. ಈಗ ಅವ್ರು ಕರ್ತನೆ ನೆನ್ನೆ ಒಂದು ಹಾಡು ಇದೆ, ಆ ಹಾಡು ನೋಡಿದ್ರೆ ನಮ್ಮ ಕಾಲು ಸಖತ್ತಾಗಿ ಇರ್ತಿತ್ತು. ಒಂದು ರಾತ್ರಿ ಆ ಕಾಲು ಮಾಡ್ಕೊಂಡು ಮಹಿಮೆ ಮಹಿಮೆ ಅಂತ ಹೇಳ್ಬೇಕಂದ್ರೆ ಆ ಪ್ರಸನ್ನತೆನ ನೋಡಿ ಒಂದೇ ವರ್ಡ್ ಅವರು ಬರೀ ಮಹಿಮೆ ಮಹಿಮೆ ಅಂತ ಹೇಳ್ಬೇಕಾದ್ರೆ ಆ ಪ್ರಸನ್ನತೆನ ರುಚಿ ಮಾಡಬೇಕು. ಒಂದು ವರ್ಡ್ ಹೇಳಿ, ಏನ್ ಎಕ್ಸ್ಪೀರಿಯನ್ಸ್ ನನಗೆ ಮಂಕಾಗಿದ್ದೆ, ಈಗ ಬಿಟ್ಟೋಯ್ತು. ಆಮೆನ್. ಅದಕ್ಕಿತ್ತು ಬಿಟ್ಟೋಯ್ತು. Hallelujah. ಬೇಗ ಬೇಗ ಇನ್ನೇನ್ ಹೇಳಿ. ಈಗ ನಡೀತಾ ಇದೆ, ಈಗ ನಡೀತಾ ಇದೆ ಈಗ. ಇವತ್ತೇ ದೇವ್ರು ಪ್ರಸನ್ನಕ್ಕೆ ಶುರು ಆದ್ಮೇಲೆ ದೇವರು ಈಗ ಎಲ್ಲ ಕಡಿಮೆ ಮಾಡಿ ನೆನ್ನೆ ಪ್ರೇಯರ್ ಮಾಡೋದು ಅವೆಲ್ಲ ಬೇಕಾಗಿಲ್ಲ. ಈಗ ಲೈವ್ ಹೇಳ್ತಾ ನಾನು ಇಲ್ಲಿ. ಲೈವ್ ನನಗೆ ನೋವಿಟ್ಟು ಈಗ ಏಸಪ್ಪ ಅಭಿಷೇಕನ ಪ್ರಸನ್ನ ಬಿಡಾಯ್ತು. ಪ್ರೇಯರ್ ಮಾಡ್ಕೊಂಡು ಅದನ್ನೆಲ್ಲ ದಯವಿಟ್ಟು ಹೇಳ್ಬೇಡಿ ಅದನ್ನೆಲ್ಲ. ಈಗ ಲೈವ್ ಹೇಳ್ತಾ ನಾನು ಬೇರೆಯವರು ಲೈವ್ ಗಂಡಿ ಸಿಗ್ತಾರೆ ನಿಮಗೆ. ಲೈವ್ ಸಿಗ್ತಾನೆ ಹೇಳ್ತದೆ. ಲೈವ್ ಅಂತಂದ್ರೆ ಜೀವಂತವಾಗಿ ಈವನ್ ಕೂಡ ನಿಮಗೆ ಕಣ್ಣು ಕಾಣಕ್ಕೆ. ಈಗ ಆರಾಧನೆ ಮಾಡಿದ್ಮೇಲೆ ಎಲ್ಲ ಆಮೆನ್. ಗಂಡು ಹಿಡ್ಕೊಂಡಿದ್ದು ಯೇಸು ಪ್ರಿಯ ನಾಯಕ ಬಂದ ತಕ್ಷಣ ನಾಯಕ ಆ ವರ್ಡ್ ಹೇಳ್ಬೇಕಾದ್ರೆ ಅನೇಕ ಬಿಡುಗಡೆ ಆಗಿದೆ. ಅಲ್ಲ, ಆ ದೆವ್ವದ ವರ್ಡ್ ಹೇಳ್ಬೇಕಾದ್ರೆ ಬಿಡುಗಡೆ ಆಗಿದೆ. ಅದೇನೇ ಪ್ರೇಮ್ ನಡೆಸೋ ಅದು ಬಿಡುಗಡೆ ಆಗಿದೆ. ಲೈವ್ ವರ್ಡ್ಗೆ ದೇವ್ರ ಸಿಗ್ಗೆ ಲೈವ್ ಹೇಳ್ತಾರೆ. ಸರಿ, ಸಾಕ್ಷಿ ಕೇಳಿಸ್ಬೇಕು. ಇನ್ನೊಂದ್ಸರಿ ಯಾವ ಸಾಕ್ಷಿ ಬಂದು ದೇವರ ನಮಸ್ಕಾರವಾಗಿ ನನಗೆ ಸ್ಪಂದನ ಮಾತಾಡ್ತಿ ಬರುವಾಗ ಬೆಳಿಗ್ಗೆ 5 ಹೊರಟಿದ್ದಾರೆ. ಆ ಸ್ಪಂದನ ಬಂದಿತ್ತು, ಕುರ್ಚಿನ ಬಂದಿತ್ತು, ಈಗ ಬಿಡುಗಡೆ ಆಗುತ್ತಿದೆ. Amen. Hallelujah. ಸ್ಕ್ಯಾನಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನುಂಗೋದು ವಾರ, ಆಮೇಲೆ ವಾರ ಒಂದು ತಿಂಗಳು ಬಿಟ್ಟು ಮತ್ತೆ ಬಾ ಅಂತ ಹೇಳಿ. ಇದು ಲೈವ್ ಡಯಟ್ 1 ವರ್ಷ. Amen. Hallelujah. Thank you, Jesus. ನಾವು ಎದ್ಕೊಂಡು ಆ ತರಕಾರಿ ಬೇಯಿಸ್ತಿದ್ರೆ ವಿಚಾರ ಆಯ್ತು. ಇವಾಗ ಸ್ತೋತ್ರ ಅಂತ ಜೋರಾಗಿ
ಬಟ್ಟೆ ಮುಟ್ಟಿದ್ದು ಗುಣ ಆಯ್ತು. ಬಟ್ಟೆ ಮುಟ್ಟಿದ್ದು ಗುಣ ಆಯ್ತು. ಅದೇ ಜೀವನ ದೇವರು. ಅವತ್ತು 33 ವರ್ಷ ಹೆಂಗಿದ್ರು, 33 ವರ್ಷ ಹೆಂಗೆ ಸಿಕ್ಕಿದ್ರು, ಇವತ್ತು ಲೈವ್ ದೇವರ ಅದೇ ಜೀಸಸ್ ಇದ್ದಾರೆ. ಸಿಕ್ಕಿಲ್ವಲ್ಲಪ್ಪ, ನೀಗೆ ಸಿಕ್ಕಿದ್ದು ಪಾದ ಹಿಡ್ಕೊಂಡು ಅದೇ ಯೇಸು ಇವತ್ತಿದ್ದಾರೆ. ಅವತ್ತಿಗಿಂತ ಇವತ್ತು ಗ್ರೇಟೆಸ್ಟ್ ದಿನ ಇದು. ಅವತ್ತಿಗಿಂತ ಇವತ್ತು, ಅವತ್ತು ಯೇಸು ಇವತ್ತು ದಾರಿ ಬರ್ತಾ ಇದ್ರು, ನಾಳೆ ಆ ದಾರಿ ಸಿಗ್ತಾ ಇಲ್ಲ. ಇವತ್ತು ಆಗಲ್ಲ. 24/7 ಇಲ್ಲಿ ನೋಡಿದೆ. ಆಮೆನ್. ಚಪ್ಪಳೆ ಹೆಂಗ್ ಕ್ಲಾಪ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ ಗೊತ್ತಲ್ಲ. ಚಪ್ಪಳೆ ಇದು ಬೇಗ ಸಾಕ್ಷಿ, ಬೇಗ ಬೇಗ ಜೋರಾಗಿ ಹೇಳ್ಬೇಕು. ಆಯ್ತು. ಆಗಿತ್ತು ದೇವರಿಗೆ ಬರೀ ಜಸ್ಟ್ ನಾವ್ ಏನು ಹೋಗೇ ಇಲ್ಲಪ್ಪ. ಬರೀ ದೇವ್ರನ್ನ ಬರೀ ಏಸಪ್ಪನ ಮಾಡಿದ್ವಿ. ಪ್ರೀತಿನ ಅವರು ಅನುಭವಿಸಿದ್ರು. ಅದೇ ಮಹಿಮೆ ನಿಮ್ಮ ಮೇಲೆ ಬರುತ್ತೆ. ಯಾವಾಗಲೂ ದೇವರ ಅಭಿಷೇಕ ನಾನು ಅನುಭವಿಸ್ತೇನೆ. ನನಗೆ ತೋರ್ತಾ ಇದ್ದೇನೆ. ಮತ್ತೆ ಹೊಸ ಹೊಸ ಭಾಷೆಗಳಿಂದ ನಮಗೆ ತೋರಿಸಿದ ಆಲಯದಲ್ಲಿ ದೇವರ ಪ್ರಸನ್ನತೆ ಸದಾ ಇರುವುದಕ್ಕಾಗಿ ಎಲ್ಲ ಬಿಟ್ಟರೆ ಗೊತ್ತಾಗಲ್ಲ ನಿಮಗೆ. ಸ್ತುತಿಗೂ ಘನತೆಗೂ ಪಾತ್ರ ಸ್ತುತಿಸಿ ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಯೇಸಪ್ಪ ನಿಮಗೆ ಮಹಿಮೆ. ಸ್ತೋತ್ರ ರಾಜ. ಬದಲಾವಣೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಚೇಂಜ್ ಮಾಡಿದ್ದಕ್ಕಾಗಿ ಸ್ತೋತ್ರ. ಸ್ತುತಿಗೂ ಘನತೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆನು. ನಿನ್ನ ಮಹಿಮೆ